ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಖತ್ತಾಗಿದ್ದಾರೆ ಅಂತ ಅಂದ್ಕೊಂಡು ನಾನಿವತ್ತು ಕಾರವಾರಲ್ಲಿದ್ದೀನಿ. ಕಾರವಾರಲ್ಲಿ ಇರೋವಂಥ ಗುಡ್ಡಳ್ಳಿ ಪೀಕ್ ಎಷ್ಟು ಜನ ಗೊತ್ತು ಕಮೆಂಟ್ ಮಾಡಿ. ನಾನಿವತ್ತು ಗುಡ್ಡಳ್ಳಿ ಪೀಕ್ನ ಹತ್ತೋಣ ಅಂತ ಬಂದಿದ್ದೀನಿ. ನನ್ನ ಮುಂದೆ ನೋಡಿ ಯಾವ ಥರ ವ್ಯೂ ಕಾಣಿಸ್ತಾ ಇದೆ. ಇನ್ನೂ ನಾವು 2-3 ನಿಮಿಷ ಆಗಿರ್ಬೋದು ಅಷ್ಟೇ. ಮೋಸ್ಟ್ಲಿ 1 ಕಿಲೋಮೀಟ್ರ್ ಬಂದಿರ್ಬೋದು. ಇದ್ರ ಕಾರವಾರಕ್ಕೆ ಬಂದಿದ್ರೆ ಈ ಪ್ಲೇಸಿಗೆ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಆರಾಮಾಗಿ 2 ವೀಲರ್ ಬರುತ್ತೆ ನೋಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಆಫ್ ರೋಡ್ ಬೈಕ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ಆದರೆ ಸ್ಕೂಟಿ ಸ್ವಲ್ಪ ಕಷ್ಟ ತೊಗೊಬರೋದು. ಆದರೆ ನಾವು ಸ್ಕೂಟಿಲೇ ಬಂದಿದ್ದೀವಿ. ನೆಕ್ಸ್ಟು ಈ ರೋಡ್ ಎಂಡ್ ಆಗುತ್ತೆ. ನೆಕ್ಸ್ಟು ಅಲ್ಲಿಂದ ನಾವು ಕಾರ್ಡ್ ರೋಡ್ ಮಧ್ಯೆ ಹೋಗಬೇಕು. ಕಾರ್ಡ್ ರೋಡ್ ಮಧ್ಯ ಹೇಗೆ ಹೋಗ್ತೀವಿ, ಮಧ್ಯ ಏನೇನು ಆಗ್ಬೋದು, ಅದರಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಇದೆ ಅಂತ ಲೋಕಲ್ಸ್ ಅವರು ಹೇಳಿದ್ದಾರೆ. ನಮಗಂತೂ ಗೊತ್ತಿಲ್ಲ ಏನಾಗ್ಬೋದು ಅಂತ. ಹಾವು ಇವೆಲ್ಲ ಇರ್ಬೋದು, ಆದರೆ ಹುಷಾರಾಗಿ ಹೋಗಬೇಕು. ಕಾರ್ಡ್ ರೋಡ್ಗೆ ಹೋಗ್ತಾ ನಾನು ನಿಮಗೆ ವಿಡಿಯೋ ಆನ್ ಮಾಡ್ಕೊಂಡು ತೋರಿಸ್ತೀನಿ ಹೇಗಿದೆ ಅಂತ. ಹಾಗೆ ಪೀಕ್ ಮೇಲೆ ಹೋದರೆ ನಿಮಗಂತೂ ಕ್ರೇಜಿ ವ್ಯೂ ಕಾಣಿಸುತ್ತೆ. ಯಾಕಂದರೆ ಮೇಲ್ಗಡೆಯಿಂದ ಫುಲ್ಲು ಕಾರವಾರನೇ ನೋಡ್ಬೋದು. ಹಾಗೆ ಅರಬ್ಬಿ ಸಮುದ್ರ ಮತ್ತು ನೇವಿ ಬೇಸ್ ಡೈರೆಕ್ಟಾಗಿ ಕಾಣಿಸುತ್ತೆ. ಶಿಪ್ ಗಿಪ್ ಎಲ್ಲ ಫುಲ್ ಕಾಣಿಸುತ್ತೆ. ಆದರೆ ಅಲ್ಲಿ ಹೋದ್ಮೇಲೆ ನೇವಿ ಅವ್ರದ್ದು ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡೋಂಗಿಲ್ಲ, ರಿಸ್ಟ್ರಿಕ್ಟ್ ಅದೆಲ್ಲ ತೋರಿಸಲ್ಲ. ಆದರೆ ನಿಮಗೆ ಅರಬ್ಬಿ ಸಮುದ್ರ ಮತ್ತು ಫುಲ್ಲು ಐಲ್ಯಾಂಡ್ ಎಲ್ಲ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಬನ್ನಿ ನೆಕ್ಸ್ಟು ನಾವು ಹೀಗೆ ಹೋಗ್ತಾ ಕಾರ್ಡ್ ರೋಡ್ಗೆ ಎಂಟ್ರಿ ಆಗಿ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡೋಣ. ಗುರು ಇಲ್ಲಿ ಏನು ಇನ್ನೊಂದು ಇದು ಅಂದರೆ ಈ ಬೆಟ್ಟದ ಮೇಲೆ ಮನೆಗಳೈತಂತೆ. ಕ್ರೇಜಿ ಅಲ್ಲ, ಈ ಬೆಟ್ಟದ ಮೇಲೆ ಮನೆ ಅದು ಹೆಂಗೆ ಮಾಡ್ಕೊಂಡಿದ್ರು. ನಾನು ವಿಡಿಯೋ ಮಾಡೋ ಟೈಮಲ್ಲಿ ಎಷ್ಟು ಜನ ಓಡಾಡ್ತಾಯಿದ್ರು ಗೊತ್ತಾ ಬೈಕಲ್ಲಿ, ಸ್ಕೂಟಿಲಿ. ನೋಡಿ ಅದು ಬೆಟ್ಟ, ಅದೇ ಥರ ಬೆಟ್ಟ ಇಲ್ಲಿ ಮೇಲಿದೆ. ಅಲ್ಲಿಗೆ ನಾವು ಇವತ್ತು ಹತ್ತಕ್ಕೆ ಹೋಗ್ತಾ ಇರೋದು. ಈ ಪೀಕ್ಗೆ ಬರ್ತೀರಾ ಅಂದರೆ ಹುಷಾರಾಗಿ ಬರಬೇಕು. ಕಾಡು ಪ್ರಾಣಿಗಳು ಎಲ್ಲಿಂದ ಬರ್ತಾವಂತ ಗೊತ್ತಾಗಲ್ಲ, ಅದೇ ಭಯ. ಕಾರವಾರಲ್ಲಿ ಬೇರೆ ಹುಲಿ ಚಿರತೆಗಳು ತುಂಬ ಇದೆ ಅಂತ ನ್ಯೂಸ್ ಇದೆ. ಅವಾಗವಾಗ ಎಲ್ಲೆಲ್ಲೋ ಕಾಣಿಸ್ಕೊತಾವಂತೆ. ನನಗಂತೂ ಕಾಣಿಸ್ಕೊಡೋದು ಬೇಡ, ಆದಷ್ಟು ಹುಷಾರಾಗಿ ಹೋಗಬೇಕು. ತುಂಬ ಅಂದರೆ ತುಂಬ ಬಿಸಿಲಿದೆ. ಬಿಸಿಲಿದ್ರೂ ಏನು ನಮ್ಗೇನು ಅನಿಸಲ್ಲ, ಮಳೆ ಒಂದು ಇರಬಾರ್ದು ಅಷ್ಟೆ. ಇದೆಲ್ಲ ರೋಡು ಗುಡ್ಡದ ಮೇಲಿಂದ ನೀರು ಬಂದು ಹರ್ಕೊಂಡು ಹೋಗುತ್ತಲ್ಲ, ಆವಾಗ ಈ ಥರ ಆಗಿರೋದು. ನೋಡಿ ಯಾರೂ ಇಲ್ಲ, ಒಬ್ಬನೇ ನಾನು ಕರ್ಕೊಬಂದವನು ಮುಂದೆ ಹೋಗ್ಬಿಟ್ಟಿದ್ದಾನೆ. ಅವನ್ನ ಹುಡ್ಕೊಂಡು ಇವಾಗ ಹೋಗಬೇಕು. .5 ಕಿಲೋಮೀಟರ್ಸ್ ಬಂದಿರ್ಬೋದು. ಎಷ್ಟು ಸುಸ್ತಾಗ್ತಾಯಿದೆ ಅಂದರೆ ನಾವು ಬಂದಿರೋದು ಗಾಡೀಲಿ, ಆದ್ರೂ ಎಷ್ಟು ಸುಸ್ತಾಗ್ತಾಯಿದೆ. ನಮ್ಮ ಹಿಂದೆ ಎಷ್ಟು ಜನ ನಡ್ಕೊಬರ್ತಾಯಿದ್ದಾರೆ ಗೊತ್ತಾ. ತಲೆ ಮೇಲೆ ಕಟ್ಟಿಗೆ ಎಲ್ಲ ತೊಗೊಂಡ್ಬರ್ತಾಯಿದ್ದಾರೆ. ನಿಜವಾಗ್ಲೂ ಅವ್ರು ಗ್ರೇಟು. ಮೇಲೆ ಹೋದರೆ ಸ್ವಲ್ಪ ಹಳ್ಳಿ ಥರ ಒಂದು ಊರಿದೆ ಅಂತೆ. ಈ ಊರಿಗೆ ಫಸ್ಟು ರೋಡ್ ಇರಲಿಲ್ಲ. MLA ಮಾಡಿರೋ ರೋಡ್ ಅಂತೆ ಇದು. ಹೆವಿ ಅಂದರೆ ಹೆವಿ ಕಷ್ಟ ಅವರು ಬರೋದಂತೂ. ಆದರೂ ಇಲ್ಲಿ ತುಂಬ ಜನ ಗಾಡೀಲಿ ಓಡಾಡ್ತಾರೆ. ಇಲ್ಲಿಂದ ಕಾರವಾರ ಟೌನ್ಗೆ ಗಾಡೀಲಿ ಓಡಾಡ್ತಾರೆ. ತುಂಬ ಗ್ರೇಟು. ಆದಷ್ಟು ಬೇಗ ನಿಮಗೆ ಪೀಕ್ ಹೋಗ್ಬಿಟ್ಟು ಸಿಗ್ತೀನಿ. ನೇರಳೆ ಬರುತ್ತಲ್ಲ, ನೇರಳೆ ಕಾಣಿಸ್ತಾ ಇದೆ. ಒಂದೆರಡು ಕಲ್ಲು ಹೊಡೆದ್ಬಿಟ್ಟು ಉದುರ್ಸೋಣ. ಬಿದ್ದರೆ ಅಂತೂ ನಮಗಂತೂ ಖುಷಿ. ಜೈ ಶಿವ ಗುರು. ಸತತ ಪ್ರಯತ್ನ ಮಾಡಾದ್ಮೇಲೆ ಇದು ಇದನ್ಕೊಂಡೆ ನೇರಳೆ ಅಂದ್ಕೊಂಡ್ರೆ ಇದು ಯಾವುದು ಹಣ್ಣು ಅಂತ ಗೊತ್ತಿಲ್ಲ. ನೋಡ್ರಿ ಯಾವ ಥರ ಇದೆ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಯಾವ ಹಣ್ಣು ಅಂತ. ಹುಳಿ 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 ಸ್ಮೆಲ್ ಬರ್ತಾಯಿದೆ. ಸ್ವೀಟಾಗಿದೆ, ಸ್ವೀಟಾಗಿದೆ, ಆದರೆ ಯಾವ ಹಣ್ಣು ಅಂತ ಗೊತ್ತಿಲ್ಲ. ತಿನ್ನೋಕೆ ಹೋಗಲ್ಲ, ಯಾಕೆ ಬೇಕು. ಆಮೇಲೆ ಸುಮ್ಮನೆ ಕಾಡಲ್ಲಿ ಸಿಕ್ಕಿದ್ದು ತಿನ್ಬಿಟ್ಟು ಏನಾದರೂ ಆದರೆ. ಇದು ಯಾವ ಹಣ್ಣು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ, ನೋಡೋಣ. ಯಾರಿಗಾದ್ರೂ ಗೊತ್ತಿದ್ರೆ ನಾವು ತಿಳ್ಕೊತೀವಿ. ಗುರು ಇವಾಗ ಜಸ್ಟು ಒಬ್ಬರು ಲೋಕಲ್ಸ್ ಅವ್ರನ್ನ ಮಾತಾಡಿದ್ವಿ. ಲೋಕಲ್ಸ್ ಅವ್ರನ್ನ ಮಾತಾಡಿರೋದನ್ನ ಕ್ಲಿಪ್ಪಲ್ಲಿ ಹಾಕಿದ್ದೆ, ನೋಡಿದ್ರಲ್ಲ. ಅವರು ಡೈಲಿ ಇದೇ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ಕೆಲ್ಸಕ್ಕೆ ಹೋಗ್ತಾರಂತೆ. ಅಪ್ಪ ಅದು ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ. ನಮಗಂತೂ ಒನ್ ಟೈಮ್ ಬಂದುಬಿಟ್ಟೆ ಸುಸ್ತಾಗೋಯ್ತು. ಅವ್ರು ಹೇಳಿದ್ರು ಹತ್ತುವಾಗ ಆರಾಮಾಗಿ ಹತ್ಬಿಡ್ಬೋದು, ಬರ್ತಾ ನಿಮಗೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ನೀವು ಒಬ್ಬರು ನಡ್ಕೊಂಡೋಗಿ ಒಬ್ಬರು ಗಾಡೀಲಿ ಹೋಗಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಸ್ವಲ್ಪ ದೂರ ಅಷ್ಟೇ ಗಾಡಿ ತೊಗೊಂಡು ಹೋಗೋಕ್ಕಾಗೋದು. ಅಲ್ಲಿಂದ ಮತ್ತೆ ನಾವು ನಡ್ಕೊಂಡೇ ಹೋಗ್ಬೇಕು. ಏನೇ ಅಂದರೂ ಕಾಡು ಮಧ್ಯೆ ಹೋಗಬೇಕು. ಆ ಸ್ಪಾಟಿಗೆ ಹೋಗ್ಬೇಕಂದ್ರೆ ನೋಡಿ ಇಲ್ಲಿ ಯಾರ್ದೋ ಬೈಕ್ ಇಟ್ಟಿದ್ದಾರೆ, ಮೋಸ್ಟ್ಲಿ ಹಾಳಾಗಿರ್ಬೋದು. ಈ ರೋಡಲ್ಲಿ ಇದು ಇಷ್ಟು ದಿನ ಸರ್ವಿಸ್ ಮಾಡಿದೆಯಲ್ಲ, ಗ್ರೇಟ್ ಗಾಡಿ.
ಗುರು ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಇಷ್ಟು ಹೈಟಲ್ಲಿ ಮನೆ ಇರೋದದು. ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಥರ ಒಂದು ಮನೆ ಕಟ್ಟಿರೋದು ಅವರಂತೂ ಗ್ರೇಟು. ಅದು ಹಳೆ ಜಾಗ ಇರ್ಬೋದು ಮೋಸ್ಟ್ಲಿ. ಈ ಗುಡ್ಡದ ಮೇಲೆ ಕಟ್ಟಿದ್ದಾರೆ ಗುರು. ಇಲ್ಲಿಂದ ನಾವು ಗಾಡಿ ತೊಗೊಂಡ್ಬಂದಿದ್ದು, ಬಂದ್ಬಿಟ್ಟು ಇಲ್ಲಿ ಗಾಡಿನ ಸೇಫ್ ಮಾಡಿದ್ದೀವಿ. ಇಲ್ಲಿಂದ ಗಾಡಿ ತೊಗೊಂಡೋಗೋದು ತುಂಬ ಕಷ್ಟ. ಇಷ್ಟೇ, ಇಲ್ಲಿಂದ ಒಂದು ಊರು ಸ್ಟಾರ್ಟ್ ಆಗುತ್ತೆ. ಇದು ಯಾವ ಊರು ಅಂದರೆ ಗುಡ್ಡಳ್ಳಿ ಅಂತ ಊರು. ಗುರು ನಾವಿವಾಗ ಹೋಗ್ಬೇಕಾಗಿರೋ ಲೊಕೇಶನ್ ನೋಡ್ತೀರಾ, ಇಲ್ಲಿಂದ ಯಾವ ಥರ ಕಾಣಿಸ್ತಾಯಿದೆ ನೋಡಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾಯಿದೆ ನೋಡಿ, ಝೂಮ್ ಮಾಡ್ತೀನಿ. ಅಲ್ಲೇನು ಕಾಣಿಸ್ತಾ ಇದೆ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಅಲ್ಲಿ ಕಲ್ಲು ಕಾಣಿಸ್ತಾ ಇದೆ ನೋಡಿ. ಇವಾಗ ಇದೊಂದು ಊರಲ್ಲಿದ್ದೀವಿ, ಇಲ್ಲಿಂದ ಹೋಗ್ಬೇಕು ಅಷ್ಟು ದೂರ. ತುಂಬ ಅಂದರೆ ತುಂಬ ದೂರ ಇದೆ. ಬನ್ನಿ ವಿಡಿಯೋ ಮಾಡ್ಕೊಂಡಂಗೆ ಹೋಗ್ತಾ ಇರೋಣ. ಗುರು ನಾವಿವಾಗ ಲೋಕಲ್ಸ್ ಅವ್ರ ಹತ್ರ ಕೇಳಿಕೊಂಡು ಹೋಗ್ತಾ ಇದ್ದೀವಿ. ಅವರೊಂದು ಸಜೆಷನ್ ಮಾಡಿದ್ದಾರೆ, ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಳ್ಳಿ ಅಂತ. ಅಲ್ಲಿಂದ ನಮಗೆ ಲ್ಯಾಂಡ್ ಮಾರ್ಕ್ಗಳು ಕಾಣಿಸುತ್ತೆ. ಏನಂದರೆ ಬಾಟ್ಲುಗಳು ಸೈಡಲ್ಲಿ ಹಾಕಿರ್ತಾರೆ. ಈ ಪೀಕ್ ಹೋಗೋ ಗಂಟ ಬಾಟ್ಲುಗಳು ಇರುತ್ತೆ, ಅದನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಸ್ವಲ್ಪ ಎಲ್ಲಾದರೂ ಆ ಕಡೆ ಈ ಕಡೆ ಹೋದರೆ ಮತ್ತು ಅದೇ ರೋಡಲ್ಲಿ ವಾಪಸ್ ಬರಬೇಕು. ಮಿಸ್ ಆದರೆ ಮಾತ್ರ ಗೋವಿಂದ. ನೋಡಿರಿ ಇವಾಗ ಸ್ಟಾರ್ಟ್ ಆಗಿದೆ ನಮ್ಮ ಜರ್ನಿ ಪೀಕ್ ಕಡೆ. ಇಲ್ಲೆಲ್ಲ ಮನೆ ಐತೆ ಗುರು. ಅಪ್ಪ ಇಂಥ ಬೆಟ್ಟದಲ್ಲಿ ಮನೆ ತುಂಬ ಅಂದರೆ ತುಂಬ ಕಷ್ಟ. ಇಲ್ಲಂತೂ ಜೀವನ ಮಾಡೋದು. ಮುಂದೆ ದನಗಳ ಆರ್ಭಟ ಜಾಸ್ತಿ ಇದೆ, ಹುಷಾರು ಕಣೋ, ಗುದ್ಬಿಡತ್ತು. ಹೈ ಹೈ ಇದೆಲ್ಲ ಬೆಟ್ಟ ಹತ್ಕೊಂಡು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದಿರೋದು ಇವಾಗ. ರುಕೋ ಜರಾ ಸಬರ್ ಕರೋ. ಇಲ್ಲೆಲ್ಲ ಮಳೆಗಾಲದಲ್ಲಿ ತುಂಬ ಅಂದರೆ ತುಂಬ ನೀರು ಬರುತ್ತೆ, ಅದಕ್ಕೆ ಮರದ ಬೇರೆಲ್ಲ ಕಾಣಿಸ್ತಾ ಇದೆ. ಕಾರ್ವಾರಲ್ಲಿ ವಾ ದನ, ನಾನು ಯಾವುದೋ ಕಾಡು ಪ್ರಾಣಿ ಅಂದ್ಕೊಂಡೆ. ಯಪ್ಪ 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 ಟ್ರಾಫಿಕ್ ಜಾಮ್ ಮಾಡ್ಬಿಡ್ತಲ್ಲ. ಒಂದು ನಿಮಿಷ ಗಾಬರಿ ಮಾಡ್ಬಿಡ್ತು ಗುರು ದನ. ದಪ್ಪ ಇರೋರು ಯಾರಾದರೂ ಬರ್ತೀನಿ ಅಂದರೆ ಬರೋಕ್ಕೆ ಹೋಗ್ಬಿಡಿ, ಅಲ್ಲೇ ಇದ್ಬಿಡಿ ಮನೇಲಿ. ಸ್ವಲ್ಪ ಸಣ್ಣ ಇರೋರು ಮಾತ್ರ ಬರೋಕ್ಕಾಗೋದು. ಸೀರಿಯಸ್ ಆಗಿ ನನಗೆ ಈ ಬೆಟ್ಟ ಹತ್ತೋದು ಏನು ಕಷ್ಟ ಅನ್ನಿಸ್ತಾ ಇಲ್ಲ. ನಾನಲ್ಲಿ ಆಫ್ ರೋಡ್ ಮಾಡ್ಕೊಂಡು ಬಂದ್ವಿ ನೋಡಿ, ಅದು ತುಂಬ ಕಷ್ಟ ಆಗಿದ್ದು. ಗುರು ನೀವೇನಾದರೂ ಈ ಪೀಕಿಗೆ ಬರ್ತೀರಾ ಅಂದರೆ ಈ ಥರ ಬಾಟ್ಲು ಹಾಕಿರ್ತಾರೆ. ಈ ಬಾಟ್ಲನ್ನ ನೋಡಿಕೊಂಡು ಲ್ಯಾಂಡ್ ಮಾರ್ಕ್ ನೋಡ್ಕೊಂಡು ಬರಬೇಕು. ಹಾಗೆ ಸುಮ್ಮನೆ ಬಾಟ್ಲು ಇಲ್ಲದೇ ಇರೋ ಜಾಗಕ್ಕೆ ಹೋದರೆ ಪಕ್ಕಾ ಮಿಸ್ ಆಗ್ತೀರಾ. ನೋಡಿ ಈ ಥರ ಬಾಟ್ಲು, ಇಲ್ಲೊಂದು ಬಾಟ್ಲು ಇದೆ ನೋಡಿ, ಈ ಥರ ಬಾಟ್ಲು ಹಾಕಿರ್ತಾರೆ ನೋಡಿ. ಈ ಥರ ಎರಡು ಡೈವರ್ಷನ್ ಬರುತ್ತೆ. ನಾವು ಯಾವ ಕಡೆ ಹೋಗ್ಬೇಕಂತ ಇವಾಗ ಕನ್ಫ್ಯೂಸ್ ಆಗ್ತಾಯಿದೆ. ನಾವು ಕನ್ಫ್ಯೂಸ್ ಆಗಿಬಿಟ್ಟು ಅಲ್ಲಿಗೆ ಹೋಗಿದ್ವಿ, ನೋಡಿದ್ರೆ ಇದು ದಾರಿ ಸೇಮ್, ಅದು ಇದು ಸೇಮ್ ಒಂದೇ ದಾರಿ ಥರ ಇದೆ. ಆದರೆ ಇದು ಬೇರೆ ಅದು ಬೇರೆ. ಈ ಥರ ಕಾಡಲ್ಲಿ ಹೋಗೋದು ಒಂದು ಮ್ಯಾಜಿಕ್ ಮಾಡಬೇಕು ಇವತ್ತು. ಲ್ಯಾಂಡ್ ಮಾರ್ಕ್ ಇದೆ ಬಾಟ್ಲು. ಮೇಲಿಂದ ಅಕ್ಕಿ ಎಲ್ಲ ಹಾರಾಡ್ತಾ ಇದೆ, ಕೆಳಗಡೆ ನಮಗೆ ಭಯ ಆಗ್ತಾಯಿದೆ. ಏನು ನೀವು ಎಷ್ಟು ಜೋರಾಗಿ ಕಿರ್ಚಿದ್ರು ಒಬ್ರಿಗೂ ಕೇಳಿಸಲ್ಲ, ಆ ಥರ ಇದೆ. ಫುಲ್ಲು ಕೆಳಗಡೆ ಇರೋದು ಮನೆ, ನಾವು ಫುಲ್ಲು ಮೇಲೆ ಬಂದಿರೋದು. ಒಬ್ಬೊಬ್ಬರೇ ಅಂತೂ ಬರೋಕ್ಕೆ ಹೋಗ್ಬೇಡಿ, ಬಂದರೆ ನಿಜವಾಗ್ಲೂ ನೀವು ಕಣ್ಣಿಡ್ಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ. ಬೇಕಾದ್ರೆ ಒಬ್ಬರೇ ಬಂದು ನೋಡಿ ಏನಾಗುತ್ತೆ ಆಮೇಲೆ ನೋಡಿ. ತುಂಬ ಹಾವುಗಳಿದೆ, ಆ ಕಡೆ ಈ ಕಡೆ ಸೌಂಡೆಲ್ಲ ಬರ್ತಾ ಇದೆ. ನಿಜ ಹಾವಿಲ್ಲ ಅಂದ್ಕೊಂಡು ಏನಾದರೂ ಬಂದರೆ ನೀವು ನಿಜ ಇದಾಗುತ್ತೆ, ಡೇಂಜರಸ್, ಸಕ್ಕ ಡೇಂಜರಸ್ಸು. ಎಲ್ಲಿ ನೋಡಿದ್ರೂ ಸೌಂಡ್ ಬರ್ತಾಯಿದೆ, ಆ ಕಡೆ ಈ ಕಡೆ ಸ್ವಲ್ಪ ಏನೋ ಒಂದು ಪ್ರಾಣಿ ಹೋದಂಗೆ, ಅದೆಲ್ಲ ಹಾವೇ ನನ್ನ ಪ್ರಕಾರ. ಈ ಥರ ಕಾಡಿಗೆ ಬಂದಾಗ ನಿಮಗೆ ಸಿಕ್ಸ್ ಸೆನ್ಸು ಹೇಳ್ಬಿಡುತ್ತೆ ಯಾವ ಕಡೆ ಹೋಗಬೇಕು ಅಂತ. ಅದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಯಾವಾಗೋ ಒಂದು ಸತಿ ಕಾಡಿಗೆ ಬಂದಾಗ ಅದು ಎಕ್ಸ್ಪೀರಿಯೆನ್ಸ್ ಸಿಗೋಲ್ಲ ನಿಮಗೆ. ನೀವು ತುಂಬ ಸತಿ ಏನು ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀರೋ ಅವಾಗ ನಿಮಗೆ ಆಟೋಮೆಟಿಕ್ಕಾಗಿ ಆ ಎಕ್ಸ್ಪೀರಿಯೆನ್ಸ್ ಬಂದ್ಬಿಡುತ್ತೆ. ಸೆನ್ಸ್ ಇರುತ್ತಲ್ಲ, ಸೆನ್ಸ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಈ ವಿಡಿಯೋ ನೋಡ್ಕೊಂಡು ಏನಾದರೂ ಈ ಪೀಕಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಲೋಕಲ್ಸ್ ಅವ್ರನ್ನ ಕೇಳಿ, ನಮ್ಮ ಜೊತೆ ಪೀಕಿಗೆ ಬನ್ನಿ, ನಾವೇನಾದರೂ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಬರ್ಬೋದು. ನನಗೂ ಗೊತ್ತಿಲ್ಲ, ಅವ್ರಿಗೊಂದು ಸತಿ ರಿಕ್ವೆಸ್ಟ್ ಮಾಡಿ ಕೇಳಿ. ಇಲ್ಲಾಂದರೆ ಡೈವರ್ಷನ್ನ 3 ಸತಿ 4 ಸತಿ ರೆಕಾರ್ಡ್ ಮಾಡಿಕೊಂಡು ಅವ್ರ ಹತ್ರ ಕೇಳಿ ಇಟ್ಕೊಳ್ಳಿ. ಗುರು ಎಷ್ಟು ಸುಸ್ತಾಗ್ತೈತೆ ಅಂದರೆ ನಿಜವಾಗ್ಲೂ ಕಾಲೆಲ್ಲ ಶೇಕ್ ಆಗ್ತಾಯಿದೆ, ಆ ಥರ ಸುಸ್ತಾಗ್ತಾಯಿದೆ. ನಿಜ ಪೀಕ್ ಹತ್ತೋದು ಅಷ್ಟು ಸುಲಭ ಅಲ್ಲ, ತುಂಬ ಅಂದರೆ ತುಂಬ ಕಷ್ಟ ಇದೆ. ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡಲ್ಲ. ನೆಕ್ಸ್ಟು ನಾನು ಡೈರೆಕ್ಟ್ ನಿಮಗೆ ಪೀಕ್ ಮೇಲೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಾನು ವಿಡಿಯೋ ಮಾಡ್ಕೊಂಡು ಹೋದರೆ ಇಲ್ಲಿ
ತುಂಬ ಅಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಮುಂದೆ ಯಾವ್ದಾದ್ರು ಪ್ರಾಣಿ ಕಾಣಿಸಿದ್ರೆ ವಿಡಿಯೋ ಆನ್ ಮಾಡ್ತೀನಿ, ನೋಡೋಣ ಯಾವ್ದಾರ ಕಾಣಿಸುತ್ತಾ ಅಂತ. ಇಷ್ಟು ಚಿಕ್ಕವು ನೋಡ್ತಾ ಇರೋದು ನಾನು, ನೋಡಿ ಯಾವ ಥರ ಹೋಗ್ತಾ ಇದೆ. ಫ್ಲ್ಯಾಶ್ ಬ್ಯಾಕ್. ಎಲ್ಲಿ ನೋಡಿದ್ರು ಸೌಂಡ್ ಬರ್ತಾ ಇದೆ, ಆ ಕಡೆ ಈ ಕಡೆ ಪ್ರಾಣಿ ಹೋದಂಗೆ. ಅದೆಲ್ಲ ಹಾವೇ ನನ್ನ ಪ್ರಕಾರ. ಈ ಥರ ಎಲ್ಲ ಹಾವಿರುತ್ತೆ, ನೋಡಿಕೊಂಡು ಹುಷಾರಾಗಿ ಬರಬೇಕು. ಒಂಚೂರೆಲ್ಲಾದರೂ ಕಾಲಿಗೆ ಕಚ್ತು ಅಂದರೆ ಹೆವಿ ಡೇಂಜರು ಬೇಕು ಗುರು. ಇವಾಗ ನಾವು ಏನು ಡಿಸೈಡ್ ಮಾಡಿದ್ದೀವಿ, ಒಂದು ಸ್ಟಿಕ್ ಎತ್ಕೊಂಡು ಆ ಕಡೆ ಈ ಕಡೆ ಹೊಡ್ಕೊಂಡು ಬರಬೇಕಷ್ಟೆ. ಸಖತ್ ಡೇಂಜರಸ್ ಆಗೈತೆ ಪ್ಲೇಸು. ನೋಡಿ ಮುಂದೆ ಮರ, ಕಾಲು ಸೆಂಟ್ರಿಗೆಲ್ಲ ಹಾವು ಸಿಗ್ತವೆ, ಹುಷಾರಾಗಿ ಹೋಗಬೇಕು. ಸರಿ ಗುರು, ಪೀಕ್ ಹತ್ರ ಹೋಗ್ತಾ ಇದ್ದೀನಿ, ಹಾವು ಸಿಕ್ತು, ಅದಕ್ಕೆ ತೋರಿಸೋಣ. ಅಲ್ಲಿ ಹೇಳಿದ್ನಲ್ಲ ಕೆಳಗಡೆ ಒಂದು ಯಾವ್ದಾದ್ರು ಪ್ರಾಣಿ ಸಿಕ್ಕರೆ ತೋರಿಸ್ತೀನಿ ಅಂತ, ಅದಕ್ಕೆ ಹಾವು ಸಿಕ್ಕಿತ್ತು, ಅದಕ್ಕೆ ತೋರಿಸ್ದೆ. ಹೋಗ್ತಾ ಮೇಲೋಗಿ ಡೈರೆಕ್ಟಾಗಿ ಸಿಗ್ತೀನಿ. ಇನ್ನು ನನ್ನ ಹತ್ರ ವೀಡಿಯೋ ಮಾಡೋಕ್ಕೆ ಪವರ್ ಇಲ್ಲ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಇನ್ನೇನು ಒಂದು 1 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಅಲ್ಲಿ ಮೇಲೆ ಹೋಗ್ಬಿಟ್ಟು ಡೈರೆಕ್ಟಾಗಿ ತೋರಿಸ್ತೀನಿ. ನಿಂತ್ಕೊಳ್ಳೋಕ್ಕೂ ಭಯ ಆಗ್ತೈತೆ. ಅವ್ನು ನೋಡಾದ್ಮೇಲೆ ಮೇಲೋಗಿ ಸಿಗೋಣ ಗುರು. ಆಲ್ಮೋಸ್ಟ್ ಅಲ್ಲೂ 1 ಅವರ್ ಆಯಿತು, ಹತ್ತುತ್ತಾನೆ ಇದ್ದೀವಿ. ಇನ್ನೂ ನಮಗೆ ಆ ಲೊಕೇಶನ್ನೇ ಸಿಗ್ತಲ್ಲ. ಇನ್ನೂ ಎಷ್ಟು ದೂರ ಇದೆ ಅಂತಲೂ ಗೊತ್ತಿಲ್ಲ. ಆದಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೇನೇನೋ ಕಾಣಿಸ್ತಾ ಇದೆ, ಆದರೆ ಇದೇ ಲೊಕೇಶನ್ ಅಂತ ಗೊತ್ತಿಲ್ಲ. ವಾವ್, ಲೊಕೇಶನ್ ಸಿಕ್ಬಿಡ್ತು ಗುರು. ಅಯ್ಯಪ್ಪ, ಇಷ್ಟು ದೂರ ಬಂದಿದ್ಕೋ ಸಾರ್ಥಕ ಆಯಿತು. ಅಲ್ಲಿ ನೋಡ್ರಿ ಯಾವ ರೇಂಜಿಗೆ ಐತೆ ಅಂತ. ವಾಹ್ ವಾಹ್, ಏನಿದೆ ಗುರು ಲೊಕೇಶನ್ನು, ಕ್ರೇಜಿಯಾಗಿದೆ ಮಾತ್ರ. ನೀವೇನಾದರೂ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದರೆ ಈ ಜಾಗನ ಬಿಟ್ಟು ಹೋಗಲ್ಲ. ವಾಹ್ ಗುರು, ಏನು ಇಷ್ಟು ಕಾಣಿಸ್ತಾ ಇದೆ ಇಲ್ಲಿ. ನಾನು ಇವಾಗ ಇದ್ದೀನಿ, ಇದು ಫಸ್ಟು ಇವಾಗ ಸ್ಟಾರ್ಟಿಂಗ್ ಬಂದಲ್ಲ, ಇದು ಒಂದು ಲೊಕೇಶನ್ನು. ಇದರಿಂದ ಮೇಲೆ ಹೋದರೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ವ್ಯೂ ಪಾಯಿಂಟು. ಅಲ್ಲಿಗೆ ಹೋದರೆ ಫುಲ್ಲು ನಿಮಗೆ ನೇವಿ ಅವ್ರ ಬೇಸ್ ಏನಿದೆ ಅದು ಕಾಣಿಸುತ್ತೆ. ಹಂಗೆ ನಿಮಗೆ ಅರೇಬಿಯನ್ ಸಿ ಫುಲ್ ಎಂಡ್ ಗಂಟೆ ಕಾಣಿಸುತ್ತೆ. ಹಂಗೆ ಫುಲ್ ಕಾರ್ವರ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ. ನೋಡಿ ವ್ಯೂ ಹೇಗಿದೆ ಅಂತ, ಚಿಂದಿಯಾಗಿದೆ ಮಾತ್ರ ಗುರು. ಇದು ಏನು ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಅಲ್ಲಿ ಏನೋ ಸೇತುವೆ ಥರ ಇದೆ, ಅದೆಲ್ಲ ನೇವಿ ಅವ್ರದ್ದು ಇರಬೇಕು ಮೋಸ್ಟ್ಲಿ. ಕ್ರೇಜಿಯಾಗಿ ಕಾಣಿಸ್ತಿದೆ ಗುರು. ಈ ಥರ ಇರುತ್ತೆ ಅಂತ ನಾನು ನಿಜ ಗೊತ್ತಿರಲಿಲ್ಲ ಗುರು. ನಾನು ಕೆಳಗಡೆ ಒಂದು ಸ್ವಲ್ಪ ಊರಿದೆ, ಅಲ್ಲಿ ಮನೆ ಇದೆ ಅಂತ ಹೇಳಿದ್ನಲ್ಲ, ಆ ಮನೆಗಳು ಎಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಡೌನಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದ ಹತ್ಕೊಂಡು ಬಂದಿರೋದು. ಅಲ್ಲಿ ಕೆಳಗಡೆಯಿಂದ ನಿಮಗೆ ನಾನು ಈ ಬಂಡೆ ಹತ್ರ ಹೋಗ್ಬೇಕು ಅಂತ ಹೇಳಿದ್ದೆ, ಆ ಬಂಡೆನೇ ಇದು ನೋಡಿ. ಆ ಊರು ಎಷ್ಟು ಬೆಟ್ಟದ ಮೇಲಿದೆ ಗೊತ್ತಾ ಅದು. ಆ ಬೆಟ್ಟದಿಂದ ಮತ್ತೆ ಇನ್ನೊಂದು ಬೆಟ್ಟಕ್ಕೆ ಬಂದಿರೋದು ನಾವು. ಏನು ಚಿಂದಿಯಾಗಿ ಕಾಣಿಸ್ತಾ ಇದೆ ಗೊತ್ತಾ ಗುರು. ಅಲ್ಲಿ ನೋಡಿ ಐಲ್ಯಾಂಡ್ ಮಧ್ಯೆ ಇರೋದು, ಅದಂತೂ ಮಸ್ತು. ಹಿಂಗೆ ಪ್ಯಾರಾಶೂಟ್ ಇದ್ರೆ ಹಿಂಗೆ ಎಗರ್ಕೊಂಡು ಹೋಗೋಣ ಅಂತ ಅನಿಸ್ತಾ ಇದೆ ಮಾತ್ರ. ವ್ಯೂ ಮಾತ್ರ ಚಿಂದಿಯಾಗಿದೆ. ನೆಕ್ಸ್ಟು ಅಲ್ಲಿಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ. ನೇವಿ ಬೇಸು ಅಲ್ಲಿಂದ ಕಾಣಿಸುತ್ತೆ, ಹೋಗಿ ನೋಡೋಣ. ನೆಕ್ಸ್ಟು ನಾವು ಆ ಮೇಲಿರೋ ಲೊಕೇಶನ್ಗೆ ಹೋಗ್ಬೇಕು ಅಂದರೆ ಈ ದಾರಿಲಿ ಹೋಗಬೇಕು. ಇಲ್ಲಿ ಯಾವುದ್ಯಾವುದೋ ಸೌಂಡ್ ಎಲ್ಲ ಬರ್ತಾ ಇದೆ. ಮೊದಲೇ ಹಾವು ನೋಡ್ಬಿಟ್ಟಿದ್ದೀವಿ, ಅದಕ್ಕೆ ಭಯ ಆಗ್ತಾಯಿದೆ ಇವಾಗ. ಅದು ಹಾವು ನೋಡಿದ್ರಲ್ಲ, ಹೆವಿ ಅಂದರೆ ಹೆವಿ ಪಾಯ್ಸನಸ್ ಸ್ನೇಕ್. ಅದು ಚಿಕ್ಕದಾಗಿತ್ತು ಗುರು, ಕಚ್ಚಿದ್ರೆ ಮಾತ್ರ ಡಮಾರ್. ಆ ಹಾವು ಹೆಸರು ಬಂದು ಕಾಮನ್ ಕ್ರೇಟ್ ಅಂತೆ. ಇವಾಗ ಹುಡುಕಿದ್ವಿ, ನೆಟ್ವರ್ಕ್ ಇರಲಿಲ್ಲ, ಅದಕ್ಕೆ ಹುಡ್ಕೋಕ್ಕಾಗಿರಲಿಲ್ಲ. ಇವಾಗ ಹುಡುಕಿ ಕಾಮನ್ ಕ್ರೇಟ್ ಅಂತ ಹೆಸರು. ಹೆವಿ ಅಂದರೆ ಹೆವಿ ಪಾಯ್ಸನಸ್ ಇದೆ ಅಂತ ಇದು. ನೋಡಿ ಹತ್ತೋ ದಾರಿ ಹೇಗಿದೆ ಅಂತ. ಅಲ್ಲಿ ನೋಡ್ರಿ ಗುರು, ಏನೈತೆ ಲೊಕೇಶನ್ನು. ಚಿಂದಿ ಕಷ್ಟಪಟ್ಕೊಂಡಂತೂ ಬಂದ್ವಿ. ಅಷ್ಟೊತ್ತು ಬಂದಿರೋದೆಲ್ಲ ಮರ್ತೋಗ್ತೈತೆ. ಆ ಸಮುದ್ರದ ಮಧ್ಯ ಏನೈತೆ ನಿಜ ನನಗೆ ಕನ್ಫ್ಯೂಸ್ ಆಗ್ತೈತೆ. ಆಕಾಶ ಯಾವುದು ಸಮುದ್ರ ಯಾವುದು ಅಂತ. ನೋಡ್ರಿ ಏನಿದೆ ಅಂತ ಲೊಕೇಶನ್ನು. ಆಕಾಶನೂ ಬ್ಲೂ ಇದೆ, ಸಮುದ್ರನೂ ಬ್ಲೂ ಇದೆ. ನಮಗಂತೂ ಕನ್ಫ್ಯೂಸ್ ಆಗ್ತದೆ ನೋಡಿ. ಸೆಂಟ್ರಲ್ಲಿ ಸ್ಯಾಂಡು. ಅವ್ರ ನೇವಿಯವ್ರು ಏನು ಮಾಡಿದ್ದಾರೆ ಅಂದರೆ ಐಲ್ಯಾಂಡ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಅವ್ರ ಕಂಟ್ರೋಲಿಗೆ ತೊಗೊಬಿಟ್ಟಿದ್ದಾರೆ. ಈ ಥರ ಬ್ರಿಡ್ಜ್ ಇದು ಮಾಡಿಕೊಂಡು ಅಲ್ಲೆಲ್ಲ ನಮಗೆ ಹೋಗೋಕ್ಕೆ ಬಿಡಲ್ಲ. ನಿಜವಾಗ್ಲೂ ಈ ಥರ ಒಂದು ಪ್ಲೇಸಿಗೆ ಬರ್ತೀನಿ ಅಂತ ನಿಜ ನಂಗೆ ಗೊತ್ತಿರಲಿಲ್ಲ. ಕ್ರೇಜಿಯಾಗಿದೆ ಮಾತ್ರ. ಸರಿ ಗುರು,
ಇಷ್ಟೊತ್ತು ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಈ ಗುಡ್ಡಳ್ಳಿ ಪೀಕಿಂದ ಕೆಳಗಡೆ ಇಳಿಯೋ ಟೈಮ್ ಬಂದಿದೆ. ಯಾಕಂದರೆ ತುಂಬ ಬಿಸಿಲಿದೆ, ತಣ್ಣ ಗಾಳಿ ಬರ್ತಾ ಇದೆ. ಆದರೆ ನಮಗೆ ಟೈಮ್ ಆಗಿದೆ ನೋಡಿ. ಇಂಡಿಯನ್ ಓಷನ್ನು ಮತ್ತು ಈ ಕಾರ್ವಾರು ಎರಡೂ ಏನೋ ನಮಗೆ ಇಲ್ಲಿಂದ ಹೋಗೋಕ್ಕೆ ಬಿಡ್ತಾ ಇಲ್ಲ. ಆದರೂ ನಾವು ದೊಡ್ಡ ಮನ್ಸು ಮಾಡಿ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. ಏನು ಕ್ರೇಜಿಯಾಗಿದೆ ಅಂದರೆ ಮಾತ್ರ ಈ ಥರ ಒಂದು ಲೊಕೇಶನ್ನ ನೀವು ಉತ್ತರ ಕನ್ನಡದಲ್ಲಿ ಎಲ್ಲೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಟ್ರಕ್ಕಿಂಗ್ ಥರ ಬಂದು ಈ ಥರ ಒಂದು ಲೊಕೇಶನ್ನ ನೋಡೋದಿದೆಯಲ್ಲ, ಅದು ಚಿಂದಿ. ಉತ್ತರ ಕನ್ನಡದಲ್ಲಿ ಎಲ್ಲೂ ಇಷ್ಟೊಂದು ಹೈಟಲ್ಲಿ ಈ ಥರ ಒಂದು ಲೊಕೇಶನ್ನು ನಾನು ನೋಡಿಲ್ಲ. ಇದೇನೋ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದರೆ ಇದಂತೂ ಸ್ವರ್ಗ. ಸರಿ ಗುರು, ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಟಾಟಾ, ಬಾಯ್ ಫ್ರಮ್ ಕಾರವಾರ. ನೆಕ್ಸ್ಟ್ ಟೈಮ್ ನೀವೇನಾದರೂ ಬರಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಲೊಕೇಶನ್ ಕಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನೀವು ಒಬ್ಬೊಬ್ಬರೇ ಯಾರೂ ಬರೋಕ್ಕೆ ಹೋಗಬೇಡಿ. ಲೋಕಲ್ಸ್ ಅವ್ರು ಯಾರಾದರೂ ಕರ್ಕೊಬನ್ನಿ, ಇಲ್ಲ ಅಂದರೆ ಲೋಕಲ್ಸ್ ಅವ್ರ ಹೆಲ್ಪ್ ತೊಗೊಂಡು ಅವ್ರೇನಾದರೂ ಸಜೆಷನ್ ಮಾಡಿದ್ರೆ ಅವ್ರ ಸಜೆಷನ್ ಪ್ರಕಾರ ಬನ್ನಿ. ಅಲ್ಲಲ್ಲಿ ಬಾಟ್ಲ್ ಹಾಕಿದ್ದಾರೆ, ಆದರೆ ಹಾವಂತೂ ಸಿಕ್ಕಾಪಟ್ಟೆ ಇದೆ, ಅದಂತೂ ನೋಡ್ಕೊಂಬನ್ನಿ. ಹಾವು ಆಮೇಲೆ ಅನಿಮಲ್ಸು ಸ್ವಲ್ಪ ಇದೆ, ಆದರೆ ಎಲ್ಲೂ ಕಾಣಿಸಿಲ್ಲ. ಈ ಕಡೆ ಕಾರವಾರಲ್ಲಿ ಹತ್ರ ಏನೇನಿದೆ ಇಲ್ಲೆಲ್ಲ ಅನಿಮಲ್ಸು ತುಂಬ ಇದೆ, ಚಿರತೆ ಎಲ್ಲ ತುಂಬ ಇದೆ. ಹುಷಾರಾಗಿ ಬನ್ನಿ. ಸರಿ ಗುರು, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟು ಇದೇ ಥರ ಹಿಡನ್ ಸ್ಪಾಟ್ಗೆ ಹೋಗ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.